ಶಿವ 3 ದಿನದಿಂದ ಕೇಳ್ತಾ ಇದ್ದೆ ಎತ್ತಿನ ಭುಜ ಯಾವಾಗ ಹೋಗೋದು, ಎತ್ತಿನ ಭುಜ ಯಾವಾಗ ಹೋಗೋದು ಅಂತ. ಸೊ ಫೈನಲಿ ಎಲ್ರಿಗೂ ನಮಸ್ಕಾರ. ಅನ್ಪ್ಲಾನ್ ಟ್ರಿಪ್ಪು, ಏಕಾಏಕಿ ಮಧ್ಯರಾತ್ರಿ 3 ಜನ ಹುಡುಗರು ಊರು ಬಿಟ್ಟರು ಅನ್ನೋ ಥರ ಗಾಳಿಪಟ ಡೈಲಾಗ್ ಥರ ನಾವು ಏಕಾಏಕಿ ಏನು ಪ್ಲ್ಯಾನ್ ಇಲ್ದಂಗೆ ರಾತ್ರಿ ಡಿಸೈಡ್ ಮಾಡಿಕೊಂಡು ಬೆಳಗಿನ ಜಾವ 3 ಗಂಟೆ ಮನೆ ಬಿಟ್ಟು ಹಾಸನ ಹೈವೇನಲ್ಲಿ ಇದ್ದೀವಿ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಏನೇನು ನೋಡಬೇಕು, ಏನೇನು ನೋಡ್ತೀವಿ, ಏನೇನು ತೋರಿಸ್ತೀವಿ ಅನ್ನೋದನ್ನು ಮುಂದೆ ವೆಯ್ಟ್ ಮಾಡ್ತಾಯಿರಿ. ತುಂಬ ಮಜಾ ಕೊಡುತ್ತೆ. ಅನ್ಪ್ಲಾನ್ ಟ್ರಿಪ್ ಯಾವತ್ತಿಗೂ ಸಕ್ಸಸ್ಫುಲ್ ಟ್ರಿಪ್ ಆಗೋದೆ ಅನ್ಪ್ಲಾನ್ ಟ್ರಿಪ್ಪು. ವೆಯ್ಟ್ ಫಾರ್ ದ ಬ್ಲಾಗ್. ಅದು ಒಂದು ಹಾಕ್ಬೋದು ದೇವರಾಯಂದ್ರದ್ದು. ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನಾವಿವಾಗ ನಿಮಗೆ ತೋರ್ಸೋಕೆ ಹೊರಟಿರೋಂಥ ಜಾಗ ಎತ್ತಿನ ಭುಜ. ಎತ್ತಿನ ಭುಜ ಅಂದರೆ ಚಿಕ್ಕಮಗಳೂರಲ್ಲಿದೆ ಅಂತ ನಾನು ಅಂದ್ಕೊಂಡಿದ್ದೆ. ತುಂಬ ಜನ ಹಂಗೆ ಅಂದ್ಕೊಂಡಿದ್ದಾರೆ. ಆದರೆ ಇದು ಬಂದುಬಿಟ್ಟು ನಮಗೆ ಸಕಲೇಶ್ಪುರಗೆ ತುಂಬ ಹತ್ತಿರ ಆಗುತ್ತೆ. ಸಕಲೇಶ್ಪುರದಿಂದ ಎತ್ತಿನ ಭುಜಗೆ ಹತ್ತಿರ ಆಗುತ್ತೆ. ನಾವಿವಾಗ ಎತ್ತಿನ ಭುಜ ಹತ್ರ ಬಂದು ದೇವಸ್ಥಾನ ಹತ್ರ ಗಾಡಿ ಹಾಕ್ಬಿಟ್ಟು ನಡ್ಕೊಂಡು ಹೋಗಬೇಕು. ಇಲ್ಲಿಂದ ಸರಿ ಸುಮಾರು ಒಂದು 2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಬೇಕು. ನಾವು 2 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಿದ್ರೆ ನಮಗೆ ಎತ್ತಿನ ಭುಜ ವ್ಯೂ ಪಾಯಿಂಟ್ ಕಾಣುತ್ತೆ. ಈಗ ನಾವು ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ ನಡ್ಕೊಂಡು ಹೋಗೋದಕ್ಕೆ. ಶಿವು ತುಂಬ ಎಕ್ಸೈಟ್ಮೆಂಟಾಗಿ ಓಡ್ತಾ ಇದ್ದಾನೆ ಮುಂದೆಗಡೆ. ಏನೋ ಅರ್ಜೆಂಟಲ್ಲಿದ್ದಾನೆ ಶಿವು. ನೋಡಿದ್ರೆ ಈಗಲೇ ಡೈರೆಕ್ಟಾಗಿ ಅಲ್ಲಿಂದ ಕೆಳಗಡೆಗೆ ಎಗರೋ ಥರ ಆಡ್ತಾ ಇದ್ದಾನೆ. ಶಿವ 3 ದಿನದಿಂದ ಕೇಳ್ತಾ ಇದ್ದೆ ಎತ್ತಿನ ಭುಜ ಯಾವಾಗ ಹೋಗೋದು, ಎತ್ತಿನ ಭುಜ ಯಾವಾಗ ಹೋಗೋದು ಅಂತ. ಸೊ ಫೈನಲಿ ಇವತ್ತು ಎತ್ತಿನ ಭುಜಕ್ಕೆ ಹೋಗ್ತಾ ಇದ್ದೀವಿ. ಸದ್ಯಕ್ಕೇನು ಅನಿಸಿಲ್ಲ, ಇನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೀವಲ್ವಾ, ಮುಂದೆ ಅನಿಸುತ್ತೆ. ಬಟ್ ಇಲ್ಲಿ ತುಂಬಾ ಹಾಟ್ ಇದೆ, ಅಂದರೆ ಬಿಸಿ ಇದೆ. ಮೇಲ್ಗಡೆ ತುಂಬ ಕೋಲ್ಡ್ ಇರುತ್ತೆ, ಯಾಕೆಂದರೆ ಫಾಗು ಫುಲ್ಲು ಮುಚ್ಕೊಂಬಿಟ್ಟಿದೆ ಎತ್ತಿನ ಭುಜನ. ಇಲ್ಲಿಂದ ನೋಡೋದಕ್ಕೆ ಒಂಥರ ಅದ್ಭುತವಾಗಿ ಕಾಣಿಸ್ತಾ ಇದೆ ಅದು. ನೋಡೋಣ ಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಏನೇನು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ. ಬನ್ನಿ ಸ್ನೇಹಿತರೆ, ಮುಂದೆ ಹೋಗಿ ಎತ್ತಿನ ಭುಜನ ಫುಲ್ಲಾಗಿ 360 ಡಿಗ್ರಿನಲ್ಲಿ ಎತ್ತಿನ ಭುಜನ ಫುಲ್ಲಾಗಿ 360 ಡಿಗ್ರಿನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಅದೇ ಎತ್ತಿನ ಭುಜ. ಅಲ್ಲಿಗೆ ಹೋಗಬೇಕು ನಾವಿವಾಗ ಗುರು. ಇಲ್ಲಿಂದ ಅಲ್ಲಿಗೆ ಹೋಗಬೇಕು ಗುರು. ಈಗ ನೋಡಿ ಗುರು, ಅಲ್ಲಿಗೆ ಹೋಗಬೇಕು ನಾವಿವಾಗ. ಅದೇ ಎತ್ತಿನ ಭುಜ. ಟ್ರೆಕ್ಕಿಂಗಲ್ಲಿ ಹೋಗಬೇಕು ನೋಡಿ. ಇಲ್ಲಿಂದ ಹೋಗಬೇಕು, ಕಾಡು ಮಧ್ಯದಿಂದ ಹಿಂಗೆ ಹೋಗಿ ಅಲ್ಲಿ ರೀಚ್ ಆಗ್ಬೇಕು ನಾವಿವಾಗ. ಸುತ್ತಮುತ್ತ ವಾತಾವರಣ ನೋಡಿ, ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬೆಟ್ಟಗಳು. ಅದು ನನ್ನ ಪ್ರಕಾರ ದೇವ್ರ ಮನೆ ವ್ಯೂ ಪಾಯಿಂಟ್ಗಳು ಇರಬೇಕು ಅಂದ್ಕೊತೀನಿ, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಅಟ್ಮಾಸ್ಫಿಯರ್ ನೋಡಿ, ಅಲ್ಲಿ ಅದ್ಭುತವಾಗಿದೆ ನೋಡಿ. ಅಲ್ಲಿ ಬೆಟ್ಟದ ಕಾಲ್ಗಳು ನೋಡಿ ಎಷ್ಟು ಚೆನ್ನಾಗಿದೆ. ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಇನ್ನೊಂದ್ಸಲಿ ಹೇಳು ಅದೇ ಡೈಲಾಗು. ಈಗ ಹೇಳ್ದಲ್ಲ ಡೈಲಾಗ್, ಇನ್ನೊಂದ್ಸಲಿ ಹೇಳು. 1.5 ಕಿಲೋಮೀಟರ್ ಅಂದ್ರೆ ಗುರು ಬೆಳ್ಕಾನೆ ಇತ್ತು ಇಲ್ಲಿ. ಎಷ್ಟು ಕಿಲೋಮೀಟರ್ ಇದೆ? ಅಯ್ಯೋ 5 ಕಿಲೋಮೀಟರ್ ಮೇಲೆ ಇದೆಯಾ? ಇರೋದಷ್ಟೇ. ಹಾಂ, ಇರೋದು ಇವ್ರು ಎಲ್ಲ 1.5 ಕಿಲೋಮೀಟರ್. ಬಟ್ ಎಕ್ಸ್ಪೀರಿಯನ್ಸ್ ನಾವು ಹೋಗೋದು ನಮ್ಗೆ ಗೊತ್ತಾಗುತ್ತಲ್ಲ, 10 ಕಿಲೋಮೀಟರ್ ಅನ್ಸುತ್ತೆ ಅದು. ಅದಾಗುತ್ತೆ 5 ಕಿಲೋಮೀಟರ್. ಆದ್ರೂ ಹೋದ್ಮೇಲೆ ಮೇಲ್ಗಡೆ ಎಕ್ಸ್ಪೀರಿಯನ್ಸ್ ಸಕ್ಕತ್ತಿದೆ ಗುರು. ಹಾಂ, ಅಟ್ಲೀಸ್ಟ್ ಅದಕ್ಕೋಸ್ಕರ ಹೋಗಿ ಯಾಕಾದ್ರೂ ಬಂದು ಅನ್ಸಲ್ಲ, ಒಟ್ನಲ್ಲಿ ಬಂದ ಅನ್ಸುತ್ತೆ. ವರ್ತ್. ಮೆಕ್ಡೊನಾಲ್ಡ್ಸ್ ಇದೆ ಮೇಲೆ. ಹೌದಾ? ATM ಇದೆ ಅಲ್ಲಿ. UPI ಇಲ್ಲ, ಅದಕ್ಕೆ ATM ಇದೆ. ಅಯ್ಯೋ, ಹಂಗ್ ಬೇರೆ ಇದೆಯಾ? ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಇಟ್ಟಿರ್ಬೇಕು. ಓಕೆ, ಥ್ಯಾಂಕ್ ಯು ಬ್ರೋ.
ರಸ್ತೆ ಎಲ್ಲ ಅದ್ಭುತವಾಗಿದೆ. ಅಂದರೂ ಇಲ್ಲಿ ಯಾರು ಬಿಟ್ಟಿಲ್ಲ, ಟ್ರ್ಯಾಕ್ಟ್ರೆಲ್ಲ ಓಡಿಸಿದ್ದಾರೆ. 4 ವೀಲ್ ಡ್ರೈವ್ ಗಾಡಿಗಳೆಲ್ಲ ಹೋಗಿದೆ ಅನಿಸುತ್ತೆ ಇಲ್ಲಿ. ಅಲ್ಲ ಹೋಗಿದೆ, ಜೀಪ್ಗಳು ಹೋಗಿರ್ಬೋದು. ಹಾಂ, ಜೀಪ್ಗಳೆಲ್ಲ ಹೋಗಿದೆ. ಕರೆಕ್ಟ್, ಅಲ್ಲಿ ಹೇಳ್ತಾ ಇದ್ರಲ್ಲ ಅವರು, ಜೀಪ್ ಟ್ರಕ್ ಹೆಂಗೆ ಹೋಗ್ತಾರೆ ಅಂತ. ಅದೇ 1.5 ಕಿಲೋಮೀಟ್ರ್ ಇದೆ ಅಂದ್ರಲ್ಲ ಬ್ರೋ, ನಾವು ಜೀಪಲ್ಲೇ ಹೋಗ್ತಾ ಇದ್ದೋ. ಇಷ್ಟು ಕಷ್ಟ ಇದೆ ಅಂದಿದ್ದಿದ್ರೆ ನಾವು ಜೀಪಲ್ಲೇ ಹೋಗ್ತಾ ಇದ್ದೋ, ಜೀಪಲ್ಲಿ ಕರ್ಕೊಂಡು ಹೋಗೋದಿತ್ತಲ್ಲ ಅಂತ ಹೇಳಿದ್ರಲ್ಲ. ಓಕೆ, ಇಲ್ಲಿ ಜೀಪ್ ಜರ್ನಿ ಇದೆ ಅಂದ್ಕೊತೀನಿ. ಕೆಳಗಡೆ ಬಂದಮೇಲೆ ಕೇಳೋಣ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ. ಜೀಪ್ ಜರ್ನಿ ಇರೋ ಹಂಗಿದೆ. ಯಾರ ಕೈಲಿ ನಡೆಯೋದಕ್ಕಾಗಲ್ಲ, ಟ್ರೆಕ್ಕಿಂಗಿಗೆ ನಡ್ಕೊಂಡು ಹೋಗೋದಕ್ಕಾಗಲ್ಲ ಅನ್ನೋವಂಥವ್ರು ಇಲ್ಲಿ ಜೀಪ್ ಜರ್ನಿ ಮಾಡ್ಬೋದು. 4 ವೀಲ್ ಡ್ರೈವ್ ಇರೋವಂಥ ಜೀಪ್ಗಳು ನಿಮ್ಮನ್ನು ಟಾಪಿಗೆ ಕರ್ಕೊಂಡೋಗಿ ರಿಟರ್ನ್ ಕರ್ಕೊಂಬರ್ತಾರೆ. ಅದಕ್ಕೆ ಇಷ್ಟೊಂದು ಕಾಸ್ಟ್ ಫಿಕ್ಸ್ ಮಾಡಿರ್ತಾರೆ. ಅದ್ರ ಬಗ್ಗೆ ನಾನು ಹೇಳಿಬಿಟ್ಟು ಮಾಹಿತಿ ಕೊಡ್ತೀನಿ ನಿಮಗೆ ಸ್ನೇಹಿತರೆ. ಇಲ್ಲಿಗೆ ಬರಬೇಕು ಅಂದರೆ ನಿಮಗೆ ಯಾವುದೇ ಆದಂತಹ ಗೌರ್ಮೆಂಟ್ ಬಸ್ ಆಗಲಿ, ಪ್ರೈವೇಟ್ ಬಸ್ ಆಗಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರಲ್ಲ. ಎತ್ತಿನ ಬೀಜಕ್ಕೆ ಬರಬೇಕು ಅಂದರೆ ನಾವು ನಮ್ಮ ಪ್ರೈವೇಟ್ ವೆಹಿಕಲ್ಲು ಅಥವಾ ಇಲ್ಲಿನ ಲೋಕಲ್ ಟ್ಯಾಕ್ಸಿಗಳು, ಲೋಕಲ್ ಟೂರಿಸಮ್ಗೆ ಸಪೋರ್ಟ್ ಮಾಡೋ ಅಂಥವ್ರು ಯಾರನ್ನಾದರೂ ನೋಡಿ ನಾವು ಬಂದು ಇಲ್ಲಿ ಎತ್ತಿನ ಭುಜಾಗೆ ರೀಚ್ ಆಗಬೇಕಾಗತ್ತೆ. ಟ್ರೆಕ್ಕಿಂಗ್ ಅಂತೂ ಒಂಥರ ಚೆನ್ನಾಗಿದೆ. ಸುತ್ತಲೂ ಬರೀ ಗಿಡಗಳು, ಸೆಂಟ್ರಲ್ಲಿ ರೋಡು ನೋಡಿ ಎಷ್ಟು ಪೀಸ್ ಆಗಿದೆ. ಶಿವ ಒಬ್ಬನೇ ಎಷ್ಟು ನೀಟಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ನಿಮ್ಮಡಿಯ ಹುಡುಕಾಟದಲ್ಲಿ ನಿಮ್ಮ ಜೊತೆಗೆ ನಾವಿದ್ದೇವೆ, ಬನ್ನಿ. ಜೀವನನೇ ಬೇಡ ಅನ್ನಿಸ್ಕೊಂಡವರಿಗೆ ಏನಾದರೂ ಒಂದಿದೆ ಜೀವನದಲ್ಲಿ ಅಂತ ತೋರಿಸೋವಂಥ ಜಾಗ ಇದೆ ಇದು. ನಾವು ಕೇಳಿದವ್ರು ಹೇಳಿದ್ರು, ಹೌದು ನಿಮಗೆ ಸಿಗುತ್ತೆ ಪೀಸ್ ಮೇಲೆ ಅಂತ ಹೇಳಿದ್ದಾರೆ. ನಿಮ್ಮ ಚಾನಲ್ ಹೆಸರು ಏನು ಸರ್ ಅಂತ ಕೇಳಿದ್ರೆ, ನಮ್ಮ ಚಾನಲ್ ನೇಮ್ ಬಂದ್ಬಿಟ್ಟು ಸರ್ಚ್ ಫಾರ್ ಪೀಸ್ ಅಂತ ಹೇಳಿದ್ದಕ್ಕೆ, ಹುಡುಕ್ತಾ ಇದ್ದೀರಾ, ಮೇಲ್ಗಡೆ ಹೋಗಿ ಖಂಡಿತವಾಗ್ಲೂ ಸಿಗುತ್ತೆ ನಿಮಗೆ ಪೀಸು. ನಾವೇ ಒಂದು 100 ಸಲ ಹತ್ತಿಳಿದಿರ್ತೀವಿ. ನಮಗೆ ಏನಕ್ಕೆ ಅಂದರೆ, ನಮ್ಗೆ ಯಾವಾಗ ಪೀಸ್ ಇಲ್ಲ ಮೈಂಡ್ಸೆಟ್ಗೆ ಅನಿಸುತ್ತೆ ಅವಾಗ ನಾವೇ ಹತ್ತುತ್ತೀವಿ ಬೇಕು ಅಂತ. ಸುಮ್ಮನೆ ಪೀಸ್ಗೋಸ್ಕರ ಮೇಲ್ಗಡೆ ಹೋಗಿ ಒಂದು ಅರ್ಧ ಗಂಟೆ ಕುತ್ಕೊಂಡು ಎದ್ದು ಬಂದರೆ ನಮಗೆ ಪೀಸ್ ಸಿಗುತ್ತೆ. ಅಷ್ಟು ಒಳ್ಳೆ ಜಾಗ, ನೀವು ಹೋಗಿ ಮೇಲ್ಗಡೆ ಅಂತ ಹೇಳಿದ್ದಾರೆ. ಹೋಗ್ತಾ ಇದ್ದೀವಿ, ನೋಡೋಣ ಮೇಲೆ ಹೋದರೆ ಎಷ್ಟು ಪೀಸ್ ಸಿಗುತ್ತೆ ಅಂತ ಸ್ನೇಹಿತರೆ. ಗೆಳೆಯರೇ, ನಾವೀಗ ಯಾವುದೋ ಕಾಡಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಇಲ್ಲ, ಎತ್ತಿನ ಭುಜಕ್ಕೆ ಹೋಗ್ತಾ ಇರೋದು. ನಿಮಗೆ ದಾರಿ ತಪ್ತಾ ಇಲ್ಲ, ನಮ್ಮ ಜೊತೆಗೆ ಇರಿ. ನಾನು ನಿಮಗೆ ಎತ್ತಿನ ಭುಜದ ತುದಿಗೆ ಹೋಗಿ ಅಲ್ಲಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ನಾವು ತೋರಿಸ್ಕೊಡ್ತೀವಿ. ನೋಡಿ, ಇದೆಲ್ಲ ಹೋಗೋ ದಾರಿ ಇದು. ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಗೆ 2 ವೀಲರಲ್ಲಿ ಬೇರೆ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ನ ಬಿಡೋದಿಲ್ಲ, ಬರೋದು ಇಲ್ಲ. ಯಾಕೆಂದರೆ ಅಂಥ ಎಕ್ಸ್ಪರ್ಟ್ ಡ್ರೈವರ್ಗಳು ಯಾರು ಜಾಸ್ತಿ ಇಲ್ಲ ನಮ್ಮ ಪ್ರಕಾರ. ನೋಡಿ ಹೆಂಗಿದೆ ನೋಡಿ, ಫುಲ್ಲು ಆ ಕಡೆ ಈ ಕಡೆ ಸೂರ್ಯನೇ ಕಾಣಿಸ್ತಾ ಇಲ್ಲ, ಆಕಾಶನೂ ಕಾಣಿಸ್ತಾ ಇಲ್ಲ, ಆ ಮಟ್ಟಕ್ಕೆ ಮುಚ್ಕೊಂಡಿದೆ ಗ್ರೀನು. ಬನ್ನಿ ಹೋಗೋಣ. ಹಾಂ ಬ್ರೋ, ಅವನೆಲ್ಲೋ ಲೆಫ್ಟ್ ಹೇಳ್ದ ಬ್ರೋ. ಇನ್ನು ಮುಂದೆ ನಡೆಯೋ ಬ್ರೋ, ಹೇಗಿದೆ ಎಕ್ಸ್ಪೀರಿಯನ್ಸ್? ಅಮೇಜಿಂಗ್ ಇಟ್ ಇಸ್. ಹೆಂಗಿದೆ ನೋಡಿ, ಒಳ್ಳೆ ಅಮೆಝಾನ್ ಕಾಡಲ್ಲಿ ಹೋದಂಗೆ ಹೋಗ್ತಾ ಇದ್ದೀವಿ, ಕಾಡಂದಿಗಳ ಥರ. ಮುಂದೆ ಯಾರು ಬರ್ತಾರೋ ಏನೋ ಒಂದು ಗೊತ್ತಿಲ್ಲ. ನಿಗೂಢ ರಹಸ್ಯ ಕಂಡುಹಿಡಿಯಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಬನ್ನಿ, ನಮ್ಮ ಜೊತೆಗೆ ನೀವಿದ್ದೀರಾ ಅಂತ ಭಾವಿಸುತ್ತಾ ನಿಂತು ನಿಮ್ಮ ಪ್ರೀತಿಯ ಕನ್ನಡಿಗರು. ಓ ಗಾಡ್, ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ರೇಂಜ್ಗೆ ಇರುತ್ತೆ ಅಂತ. ಜಂಗಲ್ ಬುಕ್ಕು ಇವೆಲ್ಲ ನೀವು ನೋಡೇ ಇರ್ತೀರ ಮೂವಿಗಳು, ಇಂಗ್ಲೀಷ್ ಮೂವಿ. ಸೇಮ್ ಹಾಗೆ ಇದೆ ನೋಡಿ, ಪ್ರತಿ ಒಂದು ಮರ ಅವತಾರಲ್ಲಿ ಹೆಂಗಿದೆ, ಜಂಗಲ್ ಬುಕ್ಕಲ್ಲಿ ಹೆಂಗೆ ತೋರಿಸಿದ್ದಾರೆ ಅದೇ ರೀತಿ ನೋಡಿ. ಎಷ್ಟು ಹೈಟ್ ಇದೆ, ಹಾಂ, ದಾರಿನೇ ಕಾಣಿಸ್ತಾ ಇಲ್ಲ ಮುಂದೆ ನಮಗೆ. ನೋಡಿ, ನಿಮಗೆ ಈ ಪ್ಲೇಸ್ಗಳಿಗೆ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಜರಿಗಳು ತೊರೆಗಳಿಗಂತೂ ಬರಾನೇ ಇಲ್ಲ, ಬೇಜಾನ್ ಸಿಗುತ್ತೆ. ಆಟ ಆಡೋದಕ್ಕೆ, ಫೋಟೋ ತೆಗಿಯೋದಕ್ಕೆಲ್ಲ ಬೇಜಾನಿದೆ. ನೀವು ಆರಾಮಾಗಿ ಬರ್ಬೋದು. ಇಲ್ಲಿ ಯಾವುದೇ ರೀತಿ ನೇಮ್ ಬೋರ್ಡ್ಗಳು ಇಲ್ಲ, ಏನೂ ಇಲ್ಲ ನಿಮಗೆ ತೋರಿಸೋದಕ್ಕೆ. ಈ ಕಡೆನೇ ಹೋಗಬೇಕು ಅಂತ ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ. ಒಂದು ರೈಟ್ ಹೋಗುತ್ತೆ, ಒಂದು ಲೆಫ್ಟ್ ಹೋಗುತ್ತೆ. ಅದರಲ್ಲಿ ನಾವು ಲೆಫ್ಟ್ನ ಚೂಸ್ ಮಾಡ್ಕೊಂಡಿದ್ದೀವಿ.
ಸಿ ಹೆಂಗಿದೆ ನೋಡಿ. ದಿಸ್ ಇಸ್ ದ ಬ್ಯೂಟಿ ಆಫ್ ಲೈಫ್. ಇಲ್ಲಿ ಮೆಟ್ಲುಗಳಿಲ್ಲ, ಬಿದ್ದಿರೋ ಮರಗಳನ್ನ ತಗೊಬಂದು ಅದನ್ನು ಒಂದನ್ನೊಂದು ಜೋಡಿಸಿ ಮಣ್ಣು ಕಲ್ಲು ತುಂಬಿದ್ದಾರೆ. ಅದು ಮೆಟ್ಲು ಥರ ಫೀಲ್ ಇದೆ. ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವೆಲ್ಲರೂ ವಿಸಿಟ್ ಮಾಡಲೇಬೇಕಾದಂಥ ಪ್ಲೇಸ್. ನೋಡಿ ಏನು ಕಾಣಿಸ್ತಾ ಇಲ್ಲ. ಸಿ ಇದೊಂದು ಕಾಲು ದಾರಿ ಬಿಟ್ಟರೆ ನಮ್ಮ ಅಕ್ಕಪಕ್ಕದಲ್ಲಿ ಯಾರೂ ಇರಲ್ಲ ಡೆಫಿನೆಟ್ಲಿ, ಬಟ್ ಇದ್ರೂ ಕಾಣಿಸಲ್ಲ, ಆ ಮಟ್ಟಾಗಿದೆ ಇದು. ನನ್ನ ಪ್ರಕಾರ ನಮ್ಮ ಬ್ಯಾಟ್ರಿ ಆಫ್ ಅನ್ಕೋತೀನಿ. ಹಾಂ ಬರ್ತಾ ಇದೆ ಆಕ್ಚುಲಾಗಿ ಆ ಕಡೆಯಿಂದ ಹೋಗ್ತಾರೆ ಎಲ್ಲರೂ. ಯಾರೋ ಟಿಪ್ಸ್ ಕೊಟ್ಟಿದ್ದು ಬೇಗ ಹೋಗ್ಬೋದು ಕಳದಾರಿ ಇದೆ ಅಂತ. ಕಳದಾರಿಲಿ ಹೋಗ್ತಾ ಇದೀವಿ. ಈಗ ಕಳೆದೋಗ್ಬಿಟ್ಟಿದ್ದೀವಿ. ಯಾರಾದ್ರೂ ಹುಡಿಕೊಂಡ್ಬರೋದಿದ್ರೆ ಬನ್ನಿ, ದಯವಿಟ್ಟು ಬನ್ನಿ. ಬರ್ಬೇಕಾದ್ರೆ ಹಂಗೆ 2 ಬಿಂಗೋ ಪ್ಯಾಕೆಟ್ ತಗೊಬನ್ನಿ, 1 ಲೀಟ್ರ್ ವಾಟರ್ ಬಾಟ್ಲ್ ಜೊತೆಗೆ. ಇದೆ ವಾಟರ್ ಬಾಟ್ಲ್. ಓ ಆ ಮರ ತೋರಿಸು, ಎಷ್ಟು ಚೆನ್ನಾಗಿದೆ ನೋಡು. ಜೀವ ಕಳ್ಕೊಂಡಿದ್ರು ಕೂಡ ಆ ಮರಕ್ಕೆ ಪಾಚಿ ಜೀವ ತುಂಬಿದೆ ನೋಡು. ಎಷ್ಟು ಚೆನ್ನಾಗಿದೆ, ಎಷ್ಟು ಕ್ರಿಯೇಟಿವ್ ಆಗಿದೆ ಅಲ್ಲ ಅದು. ವಾವ್ ಸ್ನೇಹಿತರೆ, ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ದೀವಿ ನೋಡಿ. ವ್ಯೂನ ತೋರಿಸ್ತೀನಿ. ಸೀರಿಯಸ್ಲಿ ಕ್ರೇಜಿ ಆಗಿದೆ ಈ ವ್ಯೂ. ಅದೇ ಎತ್ತಿನ ಭುಜ ಕಾಣಿಸ್ತಾ ಇರೋದು. ಎತ್ತಿನ ಭುಜ ಮುಚ್ಕೊಂಡ್ಬಿಡಿದೆ ಹಾಗೆ. ಅದಷ್ಟೇ ಅಲ್ಲ, ಸರೌಂಡಿಂಗ್ ನೋಡ್ಬಿಟ್ರೆ ಎತ್ತಿನ ಭುಜದ ಸರೌಂಡಿಂಗ್ ಇದು ಎತ್ತಿನ ಭುಜ ಸರೌಂಡಿಂಗ್. ಅದು ಇನ್ನು ಸೆಕೆಂಡ್ ಸ್ಟೇಜ್ ಆಗಿ ಬಂದಿದ್ದೀವಿ ನಾವು. ಥರ್ಡ್ ಸ್ಟೇಜ್ ಪೀಕಿಗೆ ಹೋಗ್ಬೇಕು ನೋಡಿ. ಆ ಪೀಕಲ್ಲಿ ಹೋದರೆ ವ್ಯೂ ಇನ್ನೂ ಚೆನ್ನಾಗಿರುತ್ತೆ. ಪೀಕ್ ಹೋಗೋಕ್ಕೂ ಮುಂಚೆ ಈಗಲೇ ಕ್ಲೌಡಿ ಆಗಿರೋದ್ರಿಂದ ನಾನು ಇನ್ನೂ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಕ್ಲೌಡ್ಸು. ಸರ್ ಹೇಗಿದೆ ಸರ್ ಎಕ್ಸ್ಪೀರಿಯನ್ಸು? ಚೆನ್ನಾಗಿದೆ. ಎಲ್ಲ ಫುಲ್ ಖುಷಿಯಾಗಿ ಬರ್ತಾ ಇದ್ದಾರೆ ಕೆಳಗಡೆ ಬರೋರೆಲ್ಲ ನೋಡಿ. ಕಂಪ್ಲೀಟ್ಲಿ ಹ್ಯಾಂಗ್ ಔಟ್ ಆಗುವಂಥ ಜಾಗ ಇದು. ನೋಡ್ತಾ ಇದ್ರೆ ಇಲ್ಲೇ ಸ್ಟೇ ಆಗ್ಬಿಡೋಣ ಅನ್ಸುತ್ತೆ. ವಾವ್ ಟೀಮ್ ಸಿಕ್ಕಿದೆ. ಅವ್ರ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ವಿಚಾರಿಸೋಣ ಬನ್ನಿ. ಹಾಯ್ ಬ್ರೋ, ಹೇಗಿದೆ ಎಕ್ಸ್ಪೀರಿಯನ್ಸ್? ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ಯು ಆರ್ ಫ್ರಮ್? ಓ ನೋಡಿ, ಇವರೆಲ್ಲ ಬಾರ್ಡರ್ ಗಡಿನಾಡಲ್ಲಿರುವಂಥ ಕೇರಳದವರು, ನಮ್ಮ ಕಾಸರಗೋಡವರು. ಕಾಸರಗೋಡು ಅಂತ ನಮ್ಮಲ್ಲಿ ಒಂದು ಪಿಕ್ಚರ್ ಬಂದಿದೆ, ಕನ್ನಡದ ಒಂದು ಮೂವಿ ಇದೆ, ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಕಾಸರಗೋಡು ಅಂತ ಹೇಳಿ ಒಂದು ಮೂವಿ ಇದೆ ಕಾಸರಗೋಡಲ್ಲಿ. ಕಾಸರಗೋಡು ಅವರು ಇವರೆಲ್ಲ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಇವರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಬೇಕು ಅಂತೇಳಿ ವೇಟ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿ ಸಿಗೋಣ, ಮೇಲೆ ಸಿಗೋಣ, ಸಿಗೋಣ.